ಇನ್ನು ಮೈಸೂರಿನಿಂದ ಡಾಕ್ಟರ್ ಯತೀಂದ್ರ ಸ್ಪರ್ಧೆಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಎಂ ಅಭಿಪ್ರಾಯ ಸಂಗ್ರಹದಲ್ಲಿ ಒಂದೊಂದು ಅಭಿಪ್ರಾಯ ಕಂಡು ಬರ್ತಾ ಇದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಅದರಲ್ಲಿ ಯತೀಂದ್ರ ಸ್ಪರ್ಧೆಯ ಬಗ್ಗೆ ಸಿಎಂ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಶಾಸಕರಿಗೆ, ಮಾಜಿ ಶಾಸಕರುಗಳಿಗೆ ಒಂದಷ್ಟು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಇರೋದ್ರಿಂದ ಅಲ್ಲಿ 3 ಶಾಸಕರು, ಓರ್ವ ಮಾಜಿ ಶಾಸಕರಿಂದ ಅಭಿಪ್ರಾಯ ಬರ್ತಾ ಇದೆ, ಬೇಡ ಅಂತ ರಿಸ್ಕ್ ಈಗ ಅಂತ. ಆದರೆ ಮತ್ತಿಬ್ಬರು ಇಲ್ಲ, ಯತೀಂದ್ರ ಸಿದ್ದರಾಮಯ್ಯ ನಿಲ್ಲಿ, ಮಾಜಿ ಶಾಸಕ ಮತ್ತು ಪರಾಜಿತ ಅಭ್ಯರ್ಥಿ ಈ ಬಗ್ಗೆ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಇಲ್ಲ ನಿಲ್ಲಿ ಗೆಲ್ತಾರೆ ಅವರು ಅಂತ ಅವರು ಧೈರ್ಯದಿಂದ ಹೇಳ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಪರ ಇಬ್ಬರಿಂದ ಮಾತ್ರ ಬ್ಯಾಟಿಂಗ್ ಇದೆ. ಆದರೆ ಯತೀಂದ್ರ ಅವ್ರನ್ನ ಈ ಟೈಮಲ್ಲಿ ನಿಲ್ಲಿಸೋದು ಬೇಡ, ಯಾಕಂದರೆ ಬಿಜೆಪಿ ಮತ್ತು ಜೆಡಿಎಸ್ ಅವರು ಒಂದಾಗಿದ್ದಾರೆ, ಒಂದಷ್ಟು ವೋಟ್ಗಳು ಅವರಿಗೆ ಸೇರಿ ಬರ್ಬೋದು. ಅಂದರೆ ಬಿಜೆಪಿ ಜೆಡಿಎಸ್ನ ವೋಟ್ಗಳು ಒಟ್ಟಾಗಿ ಬರೋದ್ರಿಂದ ನಮಗೆ ರಿಸ್ಕ್ ಆಗುತ್ತೆ ಕಾಂಗ್ರೆಸ್ಗೆ ಅಂತ ಒಂದಷ್ಟು ಮಂದಿ ಹೇಳಿದ್ದಾರೆ. ಸೊ 3 ಶಾಸಕರು, ಓರ್ವ ಮಾಜಿ ಶಾಸಕರು ಈ ಅಭಿಪ್ರಾಯವನ್ನು ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದಾರೆ. ಆದರೆ ಇನ್ನಿಬ್ಬರು ಇಲ್ಲ, ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆಗೆ ಇದೇ ಕರೆಕ್ಟ್ ಆದಂಥ ಟೈಮ್ ಅನ್ನೋ ರೀತಿಯ ಹೇಳಿದ್ದಾರೆ. ಮಾಜಿ ಶಾಸಕ ಮತ್ತು ಪರಾಜಿತ ಅಭ್ಯರ್ಥಿ ಬ್ಯಾಟಿಂಗ್ ಮಾಡಿದ್ದಾರೆ. ಈಗ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಯಾರು ಸ್ಪರ್ಧೆ ಅನ್ನೋದು ಅದರೇನೂ ಕೂಡ ಬಿಜೆಪಿಯಲ್ಲೂ ಕೂಡ ಒಂದು ಕ್ಲಾರಿಟಿ ಇಲ್ಲ ಯಾರು ಅನ್ನೋದ್ರ ಬಗ್ಗೆ, ಬಟ್ ಬಹುತೇಕ ಅವ್ರು ಇರ್ಬೋದು ಅನ್ನೋ ರೀತಿಯಾಗಿದೆ. ಆದರೆ ಯತೀಂದ್ರ ಅವರ ಸ್ಪರ್ಧೆ ಈಗ ಪ್ರಶ್ನೆಗೆ ಕಾರಣವಾಗಿರೋದು. ಯಾವ ರೀತಿಯಾದಂಥ ಗ್ರೌಂಡ್ ರಿಪೋರ್ಟ್ ಇದೆ, ಏನು ಹೇಳುತ್ತೆ ಅಂತ ಅಲ್ಲಿ ಗ್ರೌಂಡ್ ರಿಪೋರ್ಟ್? ಖಂಡಿತವಾಗಲೂ ಅವಿನಾಶ್, ಏನಂತಂದರೆ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಕೂಡ ಅವರ ಮಗನ ಭವಿಷ್ಯ ದೊಡ್ಡ ಚಿಂತೆಯಾಗಿರುವಂಥದ್ದು. ಯಾಕಂದರೆ ಅವರ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ರು ಯತೀಂದ್ರ ಅವರು, ತಂದೆಗಾಗಿ ಬಿಟ್ಕೊಟ್ಟಿದ್ರು. ಈ ಕಾರಣದಿಂದಾಗಿ ಮಗನಿಗೆ ಒಂದು ಭವಿಷ್ಯವನ್ನು ರೂಪಿಸಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರಿಗೆ ಇರುವಂಥದ್ದು. ಆ ಕಾರಣದಿಂದಾಗಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಅವ್ರನ್ನ ಕಣಕ್ಕಿಳಿಸಿದರೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಒಂದು ಕಡೆ ಅವರು ಸ್ಪರ್ಧೆ ಮಾಡಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಒಳಗೆ ಅವರು ಒಂದು ರೀತಿಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಅವರು ಶಾಸಕರನ್ನ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. ಆ ಅಭಿಪ್ರಾಯ ಕೇಳಿದಂಥ ಸಂದರ್ಭದಲ್ಲಿ, ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ 1 to 1 ಮಾಡುವಂಥ ಕೆಲಸವನ್ನು ಮುಂದಾಗಿರುವಂಥದ್ದು. ಅಂದರೆ ಪ್ರತಿಯೊಬ್ಬ ಕ್ಷೇತ್ರದ, ಆಯಾ ಕ್ಷೇತ್ರದ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಎಲ್ಲರನ್ನೂ ಕೂರಿಸ್ಕೊಂಡು ಅವರು ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಕೂರಿಸ್ಕೊಂಡು ಅಭಿಪ್ರಾಯ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಯಾಕಂದರೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಭಿಪ್ರಾಯವನ್ನು ಕೊಡ್ತಾ ಇರೋದು, ಒಬ್ಬರು ಈ ಒಂದು ಸಂದರ್ಭದಲ್ಲಿ ನಿಲ್ಲಿಸುವಂಥದ್ದು ಬೇಡ ಅನ್ನುವಂಥದ್ದು. ಯಾಕಂದರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದ ಸಂದರ್ಭದಲ್ಲಿ ಸಾಕಷ್ಟು, ಅಂದರೆ ಒಂದೇ ಒಕ್ಕಲಿಗ ಸಮುದಾಯದ ಮತಗಳು ಕ್ರೋಢೀಕರಣವಾಗುತ್ತೆ. ಈ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಹೊಡೆತ ಬೀಳುತ್ತೆ. ಯಾಕಂದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದೇ ರೀತಿಯಾದಂಥ ಪರಿಣಾಮ ಎದುರಿಸಬೇಕಾಗಿತ್ತು. ಈ ಕಾರಣದಿಂದಾಗಿ ಇವಾಗಲೂ ಕೂಡ ಏನಾದರೂ ಯತೀಂದ್ರ ಅವ್ರನ್ನ ಸ್ಪರ್ಧೆಗೆ ಏನಾದರೂ ಮುಂದಾದರೆ, ಸ್ಪರ್ಧೆ ಮಾಡಲಿಕ್ಕೆ ಮುಂದಾದರೆ ಇದೇ ರೀತಿಯಾದಂಥ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗಿರೋದಂತು. ಆದರೆ ಒಂದಿಬ್ಬರು ಮಾಜಿ ಶಾಸಕರಾಗಿರ್ಬೋದು, ಪರಾಜಿತ ಅಭ್ಯರ್ಥಿ ಆಗಿರುವಂಥದ್ದು ಯತೀಂದ್ರ ಅವ್ರನ್ನ ನಿಲ್ಲಿಸಿದ್ರೆ ಸೂಕ್ತ, ಯತೀಂದ್ರ ಅವರು ಗೆಲ್ಲಬಹುದು, ಸಂಸದ ಪ್ರತಾಪ್ ಸಿಂಹ ಅವರಿಗೆ ಪ್ರಬಲವಾಗಿ ಸ್ಪರ್ಧೆಯನ್ನು ಕೊಡ್ತಾರೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಅವರು ಅಭಿಪ್ರಾಯನ ಕೊಟ್ಟಿರುವಂಥದ್ದು. ಈ ಕಾರಣದಿಂದಾಗಿ ಪ್ರತಿಯೊಬ್ಬರ ಕ್ಷೇತ್ರದಲ್ಲಿ ಅಂಕಿಅಂಶವನ್ನು ಸಂಗ್ರಹ ಮಾಡಬೇಕು. ಎಷ್ಟು ಜಾತಿ ಇದೆ, ಆಯಾ ಕ್ಷೇತ್ರದಲ್ಲಿ ಎಷ್ಟು ಜಾತಿ ಇದೆ, ಅಲ್ಲಿಯ ಮುಖಂಡರುಗಳ ಅಭಿಪ್ರಾಯ ಮತ್ತು ಈ ಎಲ್ಲವನ್ನು ಅಂಕಿಅಂಶಗಳನ್ನು ನನಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಸೀಕ್ರೆಟ್ ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು. ಅವಿನಾಶ್, ಧನ್ಯವಾದ ದಿಲೀಪ್.